ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ ಮೇಡೆಯ ಸ್ಪೆಷಲ್ ಕಾರ್ಯಕ್ರಮ. ಈ ಮೇಡೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸುಚಿತ ಅವರು ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮುರಳಿಯವರೇ, ಕಾರ್ಮಿಕರಿಗೆ ಈ ತರದ್ದು ಕೊಡಬಹುದು. ಯಾಕಂದ್ರೆ ರಾತ್ರಿ 2 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಬರ್ತಾರೆ, ಸಾರ್ ತಿನ್ನಕ್ಕೆ ಬೇಜಾರಾಗುತ್ತೆ. ಅದಕ್ಕೊಂದು ಸ್ಪೆಷಲ್ ಆಗಿ ಡಿಶ್ನ ಕಂಡುಹಿಡಿದಿದ್ದೀನಿ ಅಂತ ಬರ್ತಾ ಇದ್ದಾರೆ. ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ನೋಡಿ ಕಮ್ಮಂತದೆ ಕೈಯೆಲ್ಲ ಮುದ್ದೆ ತಿನ್ನಿದಲ್ಲ. ಯಾ 3/4 ಗಂಟೆ ಆಗಿರೋ ಕೈಯಿಂದ ಘಮ ಮಾತ್ರ ಹೋಗಿಲ್ಲ. ಅದ್ಭುತವಾಗಿದೆ. ಇವಾಗ ಏನ್ ಮಾಡ್ತಾ ಇದ್ದೀವಿ? ಫಟಾಫಟ್ ಅಂತ ಒಂದು ಹುರುಳಿಕಾಳಿನ ಪಲ್ಯ ಮತ್ತು ಫಟಾಫಟ್ ಅಂತ ಹುರುಳಿ ಕಟ್ಟಿನ ಸಾರು, ಬೇಯಿಸಿದಂತ ಸಾರು, ಹಸಿಯಾಗಿ ಹಾಗೆ ಕ್ವಿಕ್ ಆಗಂತದ್ದು. ಕೆಲಸ ಮಾಡ್ಕೊಂಡು ಕಾರ್ಮಿಕರು ಮನೆಗೆ ಬಂದಿರ್ತಾರೆ, ಅವಾಗ ಸಾರು ಮಾಡ್ಕೊಳಕ್ ಬೇಜಾರಾಗುತ್ತೆ. ಇಮಿಡಿಯೇಟ್ ಆಗಿ ಇದನ್ನ ಮೊದ್ಲೇ ಕುದಿಸಿಟ್ಟಿರೋಂಥದ್ದು ಹೇಗೆ ಬೇಗ ಹಸಿ ಸಾರು ಮಾಡ್ಬೋದು ಅಂತ ತೋರಿಸ್ಕೊಂಡು. ಹಸಿ ಸಾರು ಓಕೆ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಹುರುಳಿ ಪಲ್ಯ ದಿಢೀರ್ ಸಾರು. ಬೇಕಾಗುವ ಸಾಮಗ್ರಿಗಳು: ಹುರುಳಿ ಕಟ್ಟು, ಬೇಯಿಸಿದ ಹುರುಳಿ ಕಾಳು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಪಲ್ಯ ಒಗ್ಗರಣೆ ಹಾಕೊಳ್ಳೋಣ. ಪಲ್ಯ ಒಗ್ಗರಣೆ ಮಾಡ್ಕೊಳ್ತೀರಾ? ಏನ್ ಕೊಡ್ಲಿ? ನೀರ್ ಹಾಕ್ಲಾ? ನೀರಲ್ಲ, ಪಲ್ಯಕ್ಕೆ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಮೇಡಮ್. ಇನ್ನೊಂದು ಮುರುಳಿಯವರು, ಈ ಹುರುಳಿ ಕಟ್ಟು ಫಸ್ಟ್ ರೌಂಡ್ ಅಲ್ಲಿ ಹೇಳಕ್ ಮರ್ತೆ ನಾನು. ಹೇಳಿ. ಈ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ತುಂಬಾ ಒಳ್ಳೇದು. ಓಹೋ, ಗುರುಜಿ ಬಂದಿದ್ರ ನಿಮ್ಮ ಮನೆ ಹತ್ರ ಏನಾದ್ರು? ಇಲ್ಲ, ಗುರುಜಿ ಬರ್ಬೇಕು ಅಂತ ಏನಿಲ್ಲ. ಗೊತ್ತಿರಂತ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಾವ್ ಇದ್ ಮಾಡ್ತಾ ಇರೋದ್ರಿಂದ ಕಿಡ್ನಿ ಸ್ಟೋನ್ಸ್ ಇರೋರು ಇದನ್ನ ಕಟ್ಟು, ಈ ಹಸಿ ಕಟ್ಟು ಹಾಗೆ ಕುಡಿದ್ರೆ ತುಂಬಾ ಒಳ್ಳೇದು. ಓಕೆ, ಕಲ್ಲುಗಳು ಕರಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಹೀಟ್ ಅದು. ಅದಕ್ಕೆ ಕುದುರೆಗಳು ಕೊಡೋದನ್ನ ಹೀಟಲ್ಲಿ ಇರಬೇಕು, ಯಾವಾಗ್ಲೂ ಚೆನ್ನಾಗಿ ಓಡಬೇಕು, ನಂಬರ್ 1 ಆಗ್ಬೇಕು ಅಂತ ಹೇಳಿ 100-200 kg ಉರುಳಿನ ಚೆನ್ನಾಗಿ ಬೇಯಿಸ್ತಾರೆ. ಆ ಉರುಳಿನ ಕುದುರೆ ತಿನ್ನಿಸ್ತಾರೆ, ಕಟ್ಟನ್ನ ನಮಗ್ ಕೊಡ್ತಾರೆ, ನಾವು ಸ್ವಲ್ಪ ಕುದುರೆ ತರ ಓಡ್ಲಿ. ಓಕೆ ಮೇಡಮ್, ಹಾಕೊಳ್ಳಿ ಮೇಡಮ್. ಪಲ್ಯಕ್ಕೆ ಓಕೆ, ಬೆಳ್ಳುಳ್ಳಿ ಜಜ್ಜಿರಂತದ್ದು. ಓಕೆ, ಜಜ್ಜಿಂಗ್ ಬೆಳ್ಳುಳ್ಳಿ ಹಾಕಿ. ಓಕೆ, ಹಾಕಿ. ಈರುಳ್ಳಿ, ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಓಕೆ, ಮತ್ತೆ ಇದಕ್ಕೆ ಈರುಳ್ಳಿ ಬ್ರೌನ್ ಎಲ್ಲ ಆಗ್ಬಾರ್ದು. ಈರುಳ್ಳಿ ಕರಂ ಅಂತ ಹಾಗೆ ನಮ್ಗೆ ಸಿಗ್ಬೇಕು. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಈ ಪಲ್ಯಕ್ಕೆ. ಆಮೇಲೆ ಹಸಿಮೆಣಸಿನಕಾಯಿ. ಓಕೆ, ಫಟಾಫಟ್ ಅಂತ ಮಾಡ್ಕೋಬಹುದು, ಬೇಗನೆ ಮಾಡ್ಕೋಬಹುದು ಇದು. ಓಕೆ, ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತೆ ಹುರುಳಿ ಕಾಳಿಗೆ ಹಾಕೋಣ. ಕರಿಬೇವಿನ ಸೊಪ್ಪು. ಓಕೆ, ಇದು ಹುರುಳಿ ಕಾಳನ್ನ ನೆನೆಸಿ ಬೇಯಿಸಿರುವಂತದ್ದು ಅಲ್ವಾ? ಹೌದು. ಓಕೆ, ಚೆನ್ನಾಗಿ ಬೆಂದೋಗಿದೆ. ಓಕೆ, ಮೊಳಕೆ ಕಟ್ಟಲ್ಲಿ ಪಲ್ಯ ಮಾಡ್ತಾರೆ, ಅದರಲ್ಲೂ ಸಹ ಮಾಡಬಹುದು. ಓಕೆ, ಸೇಮ್ ಇದೇ ತರ. ಏನಂದ್ರೆ ಕಾಳು ಬೇಯಿಸ್ಕೋಬೇಕಾಗುತ್ತೆ. ಓಕೆ, ಇದು ಬೆಂದಿರೋದ್ರಿಂದ ಫಟಾಫಟ್ ಅಂತ ನಮ್ಗೆ ಬೇಗ ಆಗುತ್ತೆ. ಓಕೆ, ನೀವು ಸಾರು ರೆಡಿ ಮಾಡ್ಕೊಂಬಿಡಿ ಮೇಡಮ್. ಇದು ಬೇಯ್ತಾ ಇರಲಿ. ಉಪ್ಪು ಹಾಕ್ತೀನಿ. ಹಾಕ್ಬಿಡಿ ಮೇಡಮ್. ಕಾಳಿಗೆ ಉಪ್ಪು ಹಿಡಿಬೇಕಲ್ಲ. ಓಕೆ, ಇನ್ನೇನಿದೆ ಇದಕ್ಕೆ? ತೆಂಗಿನ ತುರಿ. ಓಕೆ, ಕೊತ್ತಂಬರಿ ಸೊಪ್ಪು. ಓಹೋ, ಏನು ಮಧ್ಯಾಹ್ನ ಊಟಕ್ಕೆ ಇವತ್ತು ಭೂರಿ ಭೋಜನ. ಆಫ್ ಮಾಡ್ಬಿಡಿ, ಸಾಕಿಷ್ಟು. ಆಫ್ ಮಾಡೋಣ? ಆಫ್ ಮಾಡಿ, ಆಯ್ತು. ಅದು ಓಕೆ ಮೇಡಮ್. ಆಗ್ಲೇ ಹೇಳಿದಾಗ ಇದು ಫಟಾಫಟ್ ಅಂತ ಸಾರು. ಈ ಕಟ್ಟು ಬೆಂದು ತಣ್ಣಗಾಗಿರ್ಬೇಕು. ಮೇನ್ ಅದು ತಣ್ಣಗಾಗಿದ್ಯಾ? ಬಿಸಿ ಇರಬಾರ್ದು. ಓಕೆ, ತಣ್ಣಗಾಗಿರ್ಬೇಕು. ಬೆಂದು ಕಟ್ಟು ತಣ್ಣಗಾಗಿದೆ. ಏನ್ರಿ ಅದು ಕುಟಾಣಿ? ಸಾರು ಬೇಯಿಸ್ದಿರಂತ ಸಾರು, ಇದು ಬಹಳ ರುಚಿಯಾಗಿರಂತ ಸಾರು. ಓಕೆ, ಈ ಸಿಟಿಯವ್ರಿಗೆ ಅಷ್ಟು ಗೊತ್ತಿರಲ್ಲ ಅನ್ಕೋತೀನಿ. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಹೇಳ್ಕೊಳಕ್ ಹೋಗಲ್ಲ ತಿನ್ನದ್ನ. ಅದು ಇರ್ಬೋದು. ಹೌದು, ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ನಾವು ತೋರಿಸ್ತಾ ಇದೀವಿ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಸಿಮೆಣಸಿನಕಾಯಿ. ಓಕೆ, ಒಂದು ಹಾಕ್ರಿ. ಖಾರ ಇರ್ಬೇಕು ಅದಕ್ಕೆ. ಈ ಪಾನಿ ಕುಡ್ದಂಗೆ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಬೇಗ ಆಗಂತ ಸಾರು, ರುಚಿಯಾದ ಸಾರು. ಯಾವ ಸಾರು ನಾವ್ ಎಷ್ಟೇ ಬೇಸ್ ಮಾಡಿದ್ರು ಈ ತರ ರುಚಿ ಬರಲ್ಲ ಅಂತ ಅನ್ಕೋತೀನಿ. ಓಕೆ ಮೇಡಮ್. ಮಿಕ್ಸಿಲಿ ಗ್ರೈಂಡ್ ಅರ್ಧಂಬರ್ಧ ಕ್ರಶ್ ಮಾಡಿ ಸಹ ಹಾಕೋಬಹುದು. ಓಕೆ, ಹುರುಳಿ ಕಟ್ಟಿಗೆ. ಓಕೆ, ಡೈರೆಕ್ಟ್ ಆಗ ಜಜ್ಜಿರಂತ ಹಸಿ ಮೆಣಸಿನಕಾಯಿ. ಓಹೋ, ಇದಕ್ಕೆ ಸ್ಟವ್ ಬೇಕಾಗಿಲ್ವಾ? ಸ್ಟವ್ ಬೇಡ ಅಂತ ಅದೇ ಹೇಳಿ. ಓಹೋ, ಬಹಳ ರುಚಿಯಾಗಿರಂತದ್ದು. ನಾವೆಷ್ಟೇ ಮಸಾಲೆ ಹಾಕಿ ಎಷ್ಟೇ ಬೇಯಿಸಿದ್ರು ಈ ತರ ಟೇಸ್ಟ್ ಬರೋದಿಲ್ಲ. ಓಕೆ ಮೇಡಮ್. ಉಪ್ಪು ಹಾಕಿರೋದಿಲ್ಲ, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬಹುದು. ನಿಂಬೆ ಹಣ್ಣಿನ ರಸ. ಓಕೆ, ತಣ್ಣಗಿರ್ಬೇಕು, ಅದಕ್ಕೋಸ್ಕರ ಕಟ್ಟು ತಣ್ಣಗಿರ್ಬೇಕು. ಓಕೆ, ಕೊತ್ತಂಬರಿ ಸೊಪ್ಪು.
ಅಷ್ಟೇನಾ? ಅಷ್ಟೇ, ಫಟಾಫಟ್ ಸಾರ್ ರೆಡಿ. ಸಾರ್ ರೆಡಿನಾ? ಹೌದು. ಫಟಾಫಟ್ ಅಂತ ಆಗುತ್ತೆ ರೀ, ನಿಜವಾಗ್ಲೂ ಫಟಾಫಟ್ ಸಾರ್ ಅಂದ್ರೆ ಇದೇನೆ ಬಿಡಿ. ಫಟಾಫಟ್ ಅಂತ ಪಲ್ಯ ಮತ್ತು ಹಸಿ ಸಾರು, ದಿಢೀರ್ ಸಾರು. ದಿಢೀರ್ ಸಾರು. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದ ಸುಚಿತಾ ಅವರು. ಇದು ಮೇಡೆಯ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡಿದಂತ ಈ ಕಟ್ಟು ಮತ್ತೆ ಈ ಪಲ್ಯನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹುರುಳಿ ಪಲ್ಯ ದಿಢೀರ್ ಸಾರು ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಉಪ್ಪು, ಕರಿಬೇವು, ಬೇಯಿಸಿದ ಹುರುಳಿ ಕಾಳು, ಉಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ಹಸಿ ಮೆಣಸಿನಕಾಯಿಯನ್ನು ಜಜ್ಜಿ ಹುರುಳಿ ಕಟ್ಟಿಗೆ ಹಾಕಿ ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಸೇರಿಸಿ ಕಲಸಿ ಸಾರು ತಯಾರಿಸಿಕೊಳ್ಳಿ. ಈಗ ಹುರುಳಿ ಪಲ್ಯದ ಜೊತೆ ದಿಢೀರ್ ಸಾರು ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಹುರುಳಿ ಕಾಳಿನ ಪಲ್ಯ, ಇದು ಮೇಡೆ ಪಲ್ಯ, ದಿಢೀರ್ ಪಲ್ಯ ಚಕ್ ಅಂತ ಮಾಡ್ಕೋಬಹುದು. ಇದನ್ನ ತಿನ್ಬೇಕಂದ್ರೆ ಇದಕ್ಕೊಂದು ಕತೆ ಇದೆ. ಹೌದು, ವೈಟ್ ರೈಸ್ ಜೊತೆನೆ ಕಟ್ಟಿನ ಸಾರು ತಿನ್ಬೇಕು. ಓಕೆ, ಕಟ್ಟು 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 ಹಾಕ್ಲಾ? ಓಹೋ, ಒಂದ್ ಸ್ವಲ್ಪ ಖಾರ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಖಾರ, ಹಸಿಮೆಣಸಿನಕಾಯಿ ಖಾರ. ಪಲ್ಯ, ಬರೀ ಪಲ್ಯ ತಿಂದು ಸಾರಿಗೆ. ಇವನ್ ಕೆಲಸ ಮಾಡ್ಬಿಟ್ಟು ಬಂದಾಗ ಮಧ್ಯರಾತ್ರಿ ಸಹ ಕಟ್ಟು ಕುದ್ದು ರೆಡಿ ಇದ್ರೆ ಮನೇಲಿ ಜಸ್ಟ್ ಇದನ್ನ ಹಾಕೊಂಡು ಮಾಡ್ಕೊಂಡು ಬಿಳಿಯನ್ನು ತಿನ್ಕೋಬಹುದು. ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ, ಅವಾಗ ಮನೆಗೆ ಬಂದಾಗ ದಿಢೀರ್ ಅಂತ ಕಟ್ ಮನೇಲಿ ರೆಡಿ ಇದ್ರೆ ಸ್ಟೋರ್ ಮಾಡಿ ಇಡ್ಬೋದು, ಫ್ರಿಡ್ಜ್ ಅಲ್ಲಿ ಏನಾಗೋದಿಲ್ಲ. ಬಾಯಿ ರುಚಿ ಹೌದು, ಸಖತ್ತಾಗಿದೆ. ಕುದಿಸಕ್ಕೆ ಟೈಮೇ ಬೇಕಾಗೋದಿಲ್ಲ. ಹಸಿ ಸಾರು, ಅದು ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿದಿರಲ್ಲ, ಹುರುಳಿ ಕಾಳಲ್ಲ, ಬೆಳ್ಳುಳ್ಳಿ ಹಾಕ್ಬೇಕು. ಅದ್ಭುತ ಇದೆ ಪಲ್ಯ, ಈ ಸಾರು, ಈ ಅನ್ನ. ಅದೇ ಹೇಳಿ, ಯಾವ ಸಾರು ಈ ರುಚಿ ಬರಲ್ಲ, ಎಷ್ಟೇ ಮಸಾಲೆ ರುಬ್ಬಿ ಸಹ ಮಾಡಿದ್ರು ಸಹ ಈ ಟೇಸ್ಟ್ ಬರಲ್ಲ. ಅದು ಹಸಿಮೆಣಸಿನಕಾಯಿನ ಕೈಲಿ ಕಲಿಸ್ತೀವಿ ಅಂದಾಗ ಇನ್ನೂ ರುಚಿ ಜಾಸ್ತಿ. ಕಲಿಸ್ಬೋದು. ಒಂದ್ ನಿಮಿಷ ಆ ಕಡೆ ತಿರುಗಿ, ಆ ಕಡೆ ತಿರುಗ್ರಿ, ಯಾಕೆ ತಿರುಗಿ ನಿಮಿಷ ಆ ಕಡೆ ತಿರುಗಿ. ಆ ರೀತಿ ಕುಡಿಯಕ್ಕೆ ಆಹಾ, ಅದ್ಭುತವಾಗಿದೆ ರೀ. ಮಾತಾಡಂಗಿಲ್ಲ ಯಾರುವೆ, ಗಂಟೆಲ್ಲ ಸರಿ ಹೋಯ್ತು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಪಲ್ಯ, ಪಲ್ಯಕ್ಕೆ ಬಿಸಿ ಬಿಸಿ ಅನ್ನ, ಸ್ವಲ್ಪ ಇದು ತುಪ್ಪ ಹಾಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ತುಪ್ಪ ಏನು ಬೇಕಾಗಿಲ್ಲ, ಹಸಿ ಸಾರು ಇದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಇದೇ ತರ ಹೊಸ ಅಡಿಗೆಗಳನ್ನ ಹೇಳ್ಕೊಡ್ತಾರೆ, ನಾವೆಲ್ಲ ಕಲ್ತ್ಕೊತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಓಕೆ, ಅದ್ಭುತವಾದಂತ ಸಾರು, ಪಲ್ಯ, ಕಟ್ಟು ಎಲ್ಲ ತುಂಬಾ ಸಖತ್ತಾಗಿದೆ. ಇದು ನಮ್ಮ ವಿಶೇಷವಾದ ಕಾರ್ಯಕ್ರಮ. ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳಿಗೂ ದಿನಾಚರಣೆಯ ಶುಭಾಶಯಗಳು. ವರ್ಷಕ್ಕೊಂದ್ಸರಿ ಮೇಡೆಯಲ್ಲಾದ್ರೂ ನಮ್ಮ ಕಾರ್ಮಿಕರನ್ನ ನೆನೆಸ್ಕೊಳ್ಳೇಬೇಕು. ದೇಶದ ಉನ್ನತಿಗೆ ಕಾರ್ಮಿಕರೇ ಬೆನ್ನೆಲುಬು. ಥ್ಯಾಂಕ್ ಯು ಎಲ್ಲ ಕಾರ್ಮಿಕರಿಗೂ. ಜೊತೆಗೆ ಮೈಸೂರಿಂದ ಕಳಿಸ್ಕೊಟ್ಟಂತ ಎಲ್ಲ ನಮ್ಮ 4 ವೀಲರ್ ಕಾರ್ಮಿಕರ ಅಸೋಸಿಯೇಷನ್ಗೆ ಮತ್ತು ಮಹೇಶ್ ರಾಜ್ ಅವರಿಗೆ ಧನ್ಯವಾದ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ